ಇಡಿ ರೇಡ್ ಬೆನ್ನಲ್ಲೇ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಗೃಹ ಸಚಿವರ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬಂದು ಚರ್ಚೆ ಮಾಡಿದ್ದಾರೆ. ಪರಮೇಶ್ವರ್ ಸದಾಶಿವನಗರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ದಾಳಿ ವಿಚಾರವಾಗಿ ಗೃಹ ಸಚಿವರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಡಿಸಿಎಂ. ಸತೀಶ್ ಜಾರಕಿಹೊಳಿ ಮತ್ತು ಚಲುವರಾಯಸ್ವಾಮಿ ಕೂಡ ಭೇಟಿ ನೀಡಿದ್ದಾರೆ. ದಾಳಿ ವಿಚಾರವಾಗಿ ಪರಮೇಶ್ವರ್ ಜೊತೆಗೆ ಸಚಿವರು ಚರ್ಚೆ ನಡೆಸಿದ್ದಾರೆ. ಇಡೀ ದೇಶಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಮೇಲೆ ಐಟಿ ರೇಡ್, ಇಡಿ ರೇಡ್, ಸಿಬಿಐ ರೇಡ್ ಈ ಎಲ್ಲಾ ರೇಡ್ಗಳು ಆಗಿ ಹೋಗ್ಬಿಟ್ಟಿದೆ. ಸೊ ಇವರು ಪರಮೇಶ್ವರ್ ಅವರಿಗೆ ಸಮಾಧಾನ ಹೇಳುವಂತಹ, ಸಾಂತ್ವನ ಹೇಳುವಂತಹ ಕೆಲಸ. ಇದಕ್ಕೆಲ್ಲ ಎದೆಗುಂದಬೇಡಿ, ತಲೆ ಕೆಡಿಸ್ಕೊಳ್ಬೇಡಿ ಅನ್ನೋ ಅಭಯ ಹೇಳಿರ್ತಾರೆ. ಅದರ ಜೊತೆಗೆ ಸಚಿವ ಚಲುವರಾಯಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ಕೂಡ ಪರಮೇಶ್ವರ್ ಅವರ ನಿವಾಸಕ್ಕೆ ಬಂದು ಅವ್ರನ್ನ ಭೇಟಿ ಮಾಡಿರೋದನ್ನ ನಾವು ಗಮನಿಸಬಹುದು. ದಿನೇಶ್ ಗುಂಡೂರಾವ್ ಅವರು ಕೂಡ ಬಂದಿದ್ದಾರೆ ಪರಮೇಶ್ವರ್ ನಿವಾಸಕ್ಕೆ. ಸೊ ನಿನ್ನೆ ಪರಮೇಶ್ವರ್ ಅವರು ತುಂಬಾ ಡಿಸ್ಟರ್ಬ್ ಆಗಿದ್ರು ನಿನ್ನೆ ಪರಮೇಶ್ವರ್ ಅವರು. ಸೊ ಹಾಗಾಗಿ ಈ ಎಲ್ಲ ಕಾಂಗ್ರೆಸ್ನ ನಾಯಕರು, ಸಚಿವರು ಬಂದು ಅವ್ರನ್ನ ಭೇಟಿ ಮಾಡಿದ್ದಾರೆ. ಎಚ್.ಸಿ. ಮಹದೇವಪ್ಪನವರಿದ್ದಾರೆ, ದಿನೇಶ್ ಗುಂಡೂರಾವ್ ಇದ್ದಾರೆ, ಡಿಕೆ ಶಿವಕುಮಾರ್ ಇದ್ದಾರೆ, ಆಮೇಲೆ ಸತೀಶ್ ಜಾರಕಿಹೊಳಿ ಇದ್ದಾರೆ. ಈಗಿನ ಲೈವ್ ದೃಶ್ಯವನ್ನ ಸದ್ಯಕ್ಕೆ ಗಮನಿಸ್ತಾ ಇರೋದು. ಈ ಎಲ್ಲ ಸಚಿವರು ಬಂದು ಪರಮೇಶ್ವರ್ ಅವರಿಗೆ ಅಭಯವನ್ನ ನೀಡಿದ್ದಾರೆ, ಸಮಾಧಾನವನ್ನ ಹೇಳಿದ್ದಾರೆ. ಸೊ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ, ಇಡೀ ದೇಶವ್ಯಾಪಿಯಾಗಿ ಹೋರಾಟ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಏನೋ ಅಲ್ಲಿ ಮಾತಾಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸದಾಶಿವನಗರ ನಿವಾಸದಿಂದ ಜಿ ಪರಮೇಶ್ವರ್ ಅವರು ಹೊರಗಡೆ ಬಂದಿದ್ದಾರೆ. ಮೋಸ್ಟ್ಲಿ ಬೇರೆ ಎಲ್ಲ ಹೋಗಬೇಕು ಅಂತ ಅನ್ಸುತ್ತೆ. ಸೊ ಅವರಿಗೆ ಅಲ್ಲಿ ದಿನೇಶ್ ಗುಂಡೂರಾವ್ ಸಾಥ್ ನೀಡಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಇರೋದನ್ನ ನಾವು ಗಮನಿಸಬಹುದು. ಎಚ್.ಸಿ. ಮಹದೇವಪ್ಪನವರು ಕೂಡ ಇರೋದನ್ನ ಗಮನಿಸಬಹುದು. ಬೇರೆ ಬೇರೆ ಸಂದರ್ಭದಲ್ಲಿ ಈ ನಾಯಕರು ಭೇಟಿಯಾಗ್ತಾ ಇದ್ರು. ಆದರೆ ಇವತ್ತು ನಿನ್ನೆ ಪರಮೇಶ್ವರ್ ಅವರಿಗೆ ಈ ನಾಯಕರ ಮತ್ತು ಸ್ನೇಹಿತರ ಅಗತ್ಯತೆ ಇತ್ತು. ಮತ್ತೆ ಎಸ್.ಟಿ. ಸೋಮಶೇಖರ್ ಅವರು ಕೂಡ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆ ಪದೇ ಪದೇ ಅವರು ಕೂಡ ಗುರುತಿಸ್ಕೊಳ್ತಾ ಇರೋದನ್ನ ನಾವು ಗಮನಿಸಿದ್ದೀವಿ. ತಮ್ಮ ನಾಯಕರನ್ನ ಬಂದು ಭೇಟಿ ಮಾಡಿ ಅವರಿಗೆ ಅಭಯವನ್ನ ಹೇಳಿ, ಸಮಾಧಾನವನ್ನ ಹೇಳುವಂತಹ ಕೆಲಸ ಈ ಎಲ್ಲ ಸಚಿವರು ಅಲ್ಲಿ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಕ್ಯಾಬಿನೆಟ್ನ ಸೀನಿಯರ್ ಲೀಡರ್ಸ್, ಸೀನಿಯರ್ ಮಿನಿಸ್ಟರ್ಸ್. ಒಬ್ರು ಡಿಸಿಎಂ ಡಿಕೆ ಶಿವಕುಮಾರ್, ಮತ್ತೊಬ್ರು ಕೃಷಿ ಸಚಿವ ಚಲುವರಾಯಸ್ವಾಮಿ, ಮತ್ತೊಬ್ರು ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರು, ಮತ್ತೊಬ್ರು ದಿನೇಶ್ ಗುಂಡೂರಾವ್. ಸೊ ಈ ಎಲ್ಲ ಸಚಿವರು ಬಂದು ಪರಮೇಶ್ವರ್ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ರು, ದಾಳಿ ಮಾಡಿದ್ರು, ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಇದರ ಬಗ್ಗೆ ಅಲ್ಲಿ ಚರ್ಚೆ ಆಗಿದೆ. ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಬೇಕಾದಷ್ಟು ಚಾರಿಟಿ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಬೇಕಾದಷ್ಟು ಚಾರಿಟಿಗಳನ್ನ ನಾವು ಕೊಡ್ತಾ ಇರ್ತೀವಿ, ಯಾವುದೇ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್. ಹಂಗೆ ಏನಾದ್ರು ಸಣ್ಣ ಪಣ್ಣ ಚಾರಿಟಿ ಆಗಿರ್ಬೋದು. ಮದುವೆ ಮುಂಜಿ, ಓದೋ ಸ್ಕೂಲ್ ಫೀಸು, ಹಾಸ್ಪಿಟ್ಲ್ ಬಿಲ್ಗಳು, ಇಂಥವಕ್ಕೆಲ್ಲ ಸಹಾಯ ಮಾಡಿರ್ಬೋದು. ನಾನಿಲ್ಲ ಅಂತ ಹೇಳುದಿಲ್ಲ. ಮಿಕ್ಕಿದ ವಿಚಾರ ನೋಡೋಣ, ಏನೇನು ಮಾಡ್ತಾರೆ ಅಂತೇಳಿ ನೋಡೋಣ. ರಾಜಕೀಯ ಪ್ರೇರಿತ ದಾಳಿಗಳು ಅಂತ See, I stand by whatever my chief minister and whatever my ACC general secretary has said. ನಾನು ಬೇರೆ ಸ್ಟ್ಯಾಂಡ್ ಹೇಳಕ್ಕಾಗ್ತದ? ಬೇರೆ ಏನಿಲ್ಲ. ಬಟ್ ನಾನೇನೋ ಒಂದು ಲೈನ್ ಹೇಳಿದ್ದೀನಲ್ಲ, ಆ ಲೈನ್ ಬಹಳ ಮುಖ್ಯ. ಇಡೀ ದೇಶದಲ್ಲೇ ಹೋರಾಟ ಮಾಡ್ತೀವಿ. ಸೋನಿಯಾ ಗಾಂಧಿ ಕೇಸಿಂದ ಹಿಡಿದು ಸೋನಿಯಾ ಗಾಂಧಿ ಏನು ಸ್ವಂತ ಕೇಸ್ ಏನು ಮಾಡ್ಕೊಂಡಿಲ್ಲ, ಸ್ವಂತ ಆಸ್ತಿನೂ ಏನು ಮಾಡ್ಕೊಂಡಿಲ್ಲ. ಎಲ್ಲ ಹೋರಾಟ ಖಂಡಿತ ನಾವು ಮಾಡ್ತೀವಿ. ನಮಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ. ನ್ಯಾಯಾಲಯ ನಮಗೆಲ್ಲ ನ್ಯಾಯ ಕೊಡ್ತದೆ. ಶಿಕ್ಷಣ ಸಂಸ್ಥೆ ಇವತ್ತಿನದಲ್ಲ, ಭಾಳ ಹಳೆಯ ಸಂಸ್ಥೆ. ಈಗಾಗಲೇ ಒಂದ್ಸಲಿ ರೈಡ್ ಆಗಿರ್ತಕ್ಕಂಥದ್ದು ಸಹ ನಾವೆಲ್ಲ ನೋಡಿದ್ದೀವಿ. ಮತ್ತೆ ಆಗ್ತಿದ್ರೆ ಪೊಲಿಟಿಕಲೈಸ್ ಅಂತ ಅಂದಲೇ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಸಂಸ್ಥೆ ಬಗ್ಗೆ. ಸೊ ಪದೇ ಪದೇ ರಿಪೀಟೆಡ್ಲಿ ಇಡಿ ಐಟಿ ರೈಡ್ ಮಾಡಿದ್ರೆ ಅದು ರಾಜಕೀಯ ಪ್ರೇರಿತ ಅಂತಲೇ ಬಹುಶಃ ಎಲ್ಲರೂ ಮಾತಾಡ್ತಕ್ಕಂಥದ್ದು ಆ ರೀತಿ. ಆದರೆ ಏನು ರೈಡ್ ಆದರೆ ಗಾಬರಿ ಆಗುವಂಥದ್ದು ಏನಿದೆ ಆಗಲಿ, ಕಾನೂನುಬದ್ಧವಾಗಿ ಏನಿದೆ ಅದನ್ನು ನೋಡ್ತಾರೆ. ಹೋಮ್ ಮಿನಿಸ್ಟ್ರು
ಅವರು ಈ ವರ್ಷ ಅವ್ರ ತಂದೆ ಕಾಲದಿಂದನೂ ಸಂಸ್ಥೆನ ಕಟ್ಕೊಂಡ್ಬಂದಿದ್ದಾರೆ, ಗೊತ್ತಿದೆ. ಅದರಿಂದ ನಥಿಂಗ್ ಪ್ರಾಬ್ಲಮ್. ಏನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಏನು ಹೇಳಲಿಕ್ಕೆ ಸಾಧ್ಯ? ಬಿಜೆಪಿ ಆರೋಪ ಮಾಡ್ತಿರೋದು ಬಿಜೆಪಿ ಯಾರು? ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ಒಂದು ಅಂಗಸಂಸ್ಥೆ. ಅವ್ರು ಮಾಡಿರೋದು ಕೇಳೇನು ಎಲ್ಲಕ್ಕೂ ಇವ್ರು ಕೇಳ್ಕೊಂಡು ಮಾಡ್ತಾರೆ. ಅಶೋಕನ್ನ ಇಡಿ ಸಂಸ್ಥೆಯವರು, ಐಡಿ ಸಂಸ್ಥೆಯವರು, ಮೋದಿಯವರೆಲ್ಲ ಇವ್ರು ಕೇಳ್ಕೊಂಡು ಮಾಡ್ತಾರೆ. ಇವ್ರು ಯಾಕ್ರಿ ಡಿಪೆಂಡ್ ಮಾಡ್ಕೊಳಕ್ಕೆ? ಇವ್ರಿಗೆ ಏನ್ರಿ ಇದು? ಸುಮ್ಮನೆ ಏನೋ ಒಂದು ಮಾತಾಡ್ತಾರೆ. ಈಗ ಮೊನ್ನೆ ಅದು ಯಾವುದೋ ಜನಗಣತಿ ಬಗ್ಗೆ ಮಾತಾಡಿದ್ರೆ ಈಗ ಅವ್ರು ಮಾತಾಡಿದ ತಕ್ಷಣ ಜೈ ಜೈ ಅಂತಾರೆ. ಈಗ ಬೆಂಗಳೂರು ಬ್ರ್ಯಾಂಡ್ ಅಂತಾರೆ. ಬೆಂಗಳೂರು ಬ್ರ್ಯಾಂಡ್ 10 ವರ್ಷದಿಂದ ಅಶೋಕ್ ಏನು ಮಾಡ್ತಿದ್ರು, ಕುಮಾರಸ್ವಾಮಿ ಏನು ಮಾಡ್ತಿದ್ರು, ಅವತ್ತು ಮಾಡಿದ್ರೆ ಈಗ ಯಾಕೆ ನೀರು ಓಡಾಡ್ತಿತ್ತು? ಅವತ್ತೆಲ್ಲ ಮಾಡದೇ ಇರೋದಕ್ಕೆ ಈ ಸಮಸ್ಯೆ ಇದೆ. ಸುಮ್ಮನೆ ಏನೋ ಒಂದು ಮಾತಾಡ್ತಾರೆ, ಅದನ್ನೆಲ್ಲ ಹೇಳಲ್ಲ. ಬಟ್ ರಾಜಕೀಯ ಪ್ರೇರಿತ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಸೊ ಮಾಡಲಿ ಅದನ್ನು. ಸೊ ಸ್ಪಷ್ಟವಾಗಿ ಕಾನೂನುಬದ್ಧವಾಗಿರೋದ್ರಿಂದ ನಮ್ಮ ಗೃಹ ಸಚಿವರು ಅದರಲ್ಲೇನು ಆತಂಕ ಪಡುವಂಥ ವಿಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.